ಶವರ್ ಅಡಿಯಲ್ಲಿ ನಿಂತಿದ್ದ ವಿರಾಟ್ನ ಕಣ್ಣುಗಳ ಮುಂದೆ ನಂದಿನಿಯ ರೂಪ ಮತ್ತೆ ಮತ್ತೆ ಮೂಡುತ್ತಿತ್ತು. ಬೆಳಗ್ಗೆ ತನ್ನ ಕೋಣೆಯಲ್ಲಿ ಅವಳನ್ನು ನೋಡಿದ ಕ್ಷಣ ಇನ್ನೂ ಅವನ ಮನಸ್ಸನ್ನು ಬಿಟ್ಟು ಹೋಗಿರಲಿಲ್ಲ. ಒದ್ದೆಯಾದ ಕೂದಲು ಭುಜಗಳ ಮೇಲೆ ಹರಡಿಕೊಂಡಿದ್ದು, ಸ್ನಾನದ ನೀರಿನ ಹನಿಗಳು ಅವಳ ಮುಖದ ಮೇಲೆ ಮುತ್ತಿನಂತೆ ಮಿನುಗುತ್ತಿದ್ದಿದ್ದು, ಅವಳು ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳು, ತನ್ನ ಮೇಲೆ ಸುರಿದ ಕಟುವಾದ ಮಾತುಗಳು ಮತ್ತು ಆ ಕೋಪದ ಹಿಂದೆ ಅಡಗಿದ್ದ ಮೃದುತ್ವ ಎಲ್ಲವೂ ಅವನ ನೆನಪಿನಲ್ಲಿ ಸ್ಪಷ್ಟವಾಗಿಯೇ ಉಳಿದಿದ್ದವು. ಛೆ ಎಂದು ತಲೆ ಆಡಿಸಿದ ವಿರಾಟ್. ತಣ್ಣನೆಯ ನೀರು ಅವನ ಮುಖದ ಮೇಲೆ ಹರಿಯುತ್ತಿದ್ದರೂ ಮನಸ್ಸಿನೊಳಗಿನ ಗೊಂದಲ ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ. ಏನಾಗುತ್ತಿದೆ ನನಗೆ ಎಂದು ತನ್ನಷ್ಟಕ್ಕೆ ತಾನೇ ಕೊಣಗಿಕೊಂಡನು. ಕೆಲವು ಕ್ಷಣಗಳಲ್ಲಿ ಸ್ನಾನ ಮುಗಿಸಿ ತುರ್ತಾಗಿ ಬಟ್ಟೆ ಧರಿಸಿದನು. ಹಾಲ್ಗೆ ಬಂದ ತಕ್ಷಣ ಅವನ ಕಣ್ಣುಗಳು ಅನಾಯಾಸವಾಗಿ ನಂದಿನಿಯನ್ನು ಹುಡುಕತೊಡಗಿದವು. ಅವಳು ಎಲ್ಲಿಯೂ ಕಾಣಿಸಲಿಲ್ಲ. ಸೋಫಾದ ಮೇಲೆ ಕುಳಿತು ತನ್ನ ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದ ಮಿಂಚು ಮಾತ್ರ ಕಾಣಿಸುತ್ತಿದ್ದಳು. ವಿರಾಟ್ ಅವಳ ಬಳಿಗೆ ಹೋಗಿ ಮೃದುವಾಗಿ ಅವಳ ಹಣೆಗೆ ಮುತ್ತಿಟ್ಟನು. ಮಿಂಚು ತನ್ನ ಪುಟ್ಟ ಕೈಗಳಿಂದ ಅವನ ಕುತ್ತಿಗೆಯನ್ನು ಹಿಡಿದು ಆ ನಗು ಮಾತ್ರ ವಿರಾಟ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೀಡಿತು. ಬೆಳಗಿನ ತಿಂಡಿಯನ್ನು ಸೇವಿಸದೆ ಅವನು ನೇರವಾಗಿ ಆಫೀಸ್ಗೆ ಹೊರಟನು. ಆಫೀಸ್ ತಲುಪಿದ ಕೂಡಲೇ ಅವನು ತನ್ನ PA ವಿಶಾಲ್ಗೆ ಕರೆ ಮಾಡಿದನು. 4 ದಿನಗಳ ವಿದೇಶ ಪ್ರವಾಸಕ್ಕೆ ಬೇಕಾದ ಎಲ್ಲದ ಡಾಕ್ಯುಮೆಂಟ್ಸ್ ರೆಡಿ ಮಾಡು. ಪಾಸ್ಪೋರ್ಟ್, ಟಿಕೆಟ್, ಲಗೇಜ್ ಎಲ್ಲವೂ ಓಕೆ ಸರ್. ಫೋನ್ ಇಟ್ಟು ವಿರಾಟ್ ಕೆಲಸದಲ್ಲಿ ಮುಳುಗಲು ಪ್ರಯತ್ನಿಸಿದನು. ಆದರೆ ಅವನ ಮನಸ್ಸು ಕೆಲಸದಲ್ಲಿ ಇರಲಿಲ್ಲ. ಅವನಿಗೆ ಗೊತ್ತಿರಲಿಲ್ಲ, ಕೆಲವೇ ನಿಮಿಷಗಳಲ್ಲಿ ತನ್ನ ನಿರ್ಧಾರವೇ ಬದಲಾಗಲಿದೆ. ಅಲ್ಲಿದ್ದ ನಂದಿನಿ ಸ್ನಾನ ಮಾಡಿ ಕೆಳಗೆ ಬಂದಳು. ಹಾಲ್ನಲ್ಲಿ ವಿರಾಟ್ ಕಾಣಿಸಲಿಲ್ಲ. ಅವಳು ತಕ್ಷಣ ನಿಟ್ಟುಸಿರು ಬಿಟ್ಟಳು. ಅಯ್ಯೋ ದೇವ್ರೆ, ಕೊನೆಗೂ ಹೊರಟು ಹೋಗಿದ್ದಾರೆ. ಅವಳ ಮುಖದಲ್ಲಿ ಅರಿವಿಲ್ಲದ ನಗು ಮೂಡಿತು. ಅವಳು ಅಡುಗೆ ಮನೆಗೆ ಹೋಗಿ ಮಿಂಚುಗಾಗಿ ಉಪಹಾರ ತಯಾರಿಸಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಮಿಂಚುವನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಪ್ರೀತಿಯಿಂದ ತಿನ್ನಿಸುತ್ತಿದ್ದಳು. ಮಿಂಚು ಕೂಡ ಇಂದು ಚೆನ್ನಾಗಿ ತಿನ್ನುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಈಗ ಹಿಂದಿನಂತೆ ಖಾಲಿತನ ಇರಲಿಲ್ಲ. ನಂದಿನಿಯ ಸಾನ್ನಿಧ್ಯ ಅವಳ ಪುಟ್ಟ ಜಗತ್ತಿಗೆ ಮತ್ತೆ ಬಣ್ಣ ತುಂಬುತ್ತಿತ್ತು. ಇವತ್ತು ನಿನ್ನನ್ನು ಗಾರ್ಡನ್ಗೆ ಕರೆದುಕೊಂಡು ಹೋಗ್ತೀನಿ ಎಂದು ನಂದಿನಿ ನಗುತ್ತಾ ಹೇಳಿದಳು. ಅದನ್ನು ಕೇಳಿದ ಮಿಂಚುವ ಕಣ್ಣುಗಳು ಹೊಳೆಯತೊಡಗಿದವು. ಅಷ್ಟರಲ್ಲಿ ಶಾರದಮ್ಮ ಒಂದು ಟ್ರಾವೆಲ್ ಬ್ಯಾಗ್ ಹಿಡಿದು ಅಲ್ಲಿಗೆ ಬಂದರು. ಈ ಬ್ಯಾಗ್ ಯಾರದು ಎಂದು ನಂದಿನಿ ಕೇಳಿದಳು. ವಿರಾಟ್ ಸರ್ ಅವರದು. 4 ದಿನ ವಿದೇಶಕ್ಕೆ ಹೋಗುತ್ತಿದ್ದಾರೆ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಮುಖ ಹೊಳೆಯಿತು. ನಿಜಾನ? ಅವಳು ಉತ್ಸಾಹದಿಂದ ಕೇಳಿದಳು. ಹೌದು, ಅವರ ಬ್ಯಾಗ್ ಮತ್ತು ಪಾಸ್ಪೋರ್ಟ್ ಕೊಟ್ಟು ಕಳಿಸಿ ಎಂದು ಫೋನ್ ಮಾಡಿದರು ಎಂದು ಹೇಳಿದರು. ದೇವ್ರೇ, 4 ದಿನ ಮನೆಯಲ್ಲಿ ಆ ದೈತ್ಯಮಾನವ ಇರಲ್ಲ. ಆದರೆ ನನಗೆ ಸ್ವರ್ಗ ಸಿಕ್ಕ ಹಾಗೆ ಎಂದು ಅವಳು ಖುಷಿಯಿಂದ ಹೇಳಿಬಿಟ್ಟಳು. ಅವಳಿಗೆ ಗೊತ್ತಿರಲಿಲ್ಲ ಆ ಮಾತುಗಳನ್ನು ಬಾಗಿಲಿನ ಬಳಿ ಬರುತ್ತಿದ್ದ ವಿಶಾಲ್ ಸ್ಪಷ್ಟವಾಗಿ ಕೇಳಿದ್ದಾನೆ ಎಂದು. ವಿಶಾಲ್ ನಗುವನ್ನು ತಡೆಯಲು ಪ್ರಯತ್ನಿಸಿದನು. ನನಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು. ನಂತರ ಬ್ಯಾಗನ್ನೆತ್ತಿಕೊಂಡು ಆಫೀಸ್ ಕಡೆ ಹೊರಟನು. ಸ್ವಲ್ಪ ಹೊತ್ತಿನ ನಂತರ ವಿಶಾಲ್ ವಿರಾಟ್ ಕ್ಯಾಬಿನ್ಗೆ ಒಳಗೆ ಪ್ರವೇಶಿಸಿದನು. ಬಸ್, ಒಂದು ವಿಷಯ ಹೇಳಬೇಕಿತ್ತು, ಹೇಳು. ವಿರಾಟ್ ಲ್ಯಾಪ್ಟಾಪ್ನಿಂದ ತಲೆ ಎತ್ತಲಿಲ್ಲ. ವಿಶಾಲ್ ಗಂಟಲು ಸರಿಪಡಿಸಿಕೊಂಡ. ಅವನು ಫೈಲ್ಗಳನ್ನು ನೋಡುತ್ತಿದ್ದ. ಬೇಗ ಹೇಳಿ, ನನಗೆ ಸಮಯವಿಲ್ಲ ಎಂದು ವಿರಾಟ್ ಹೇಳಿದ ಕ್ಷಣ ವಿಶಾಲ್ ಹೇಳುತ್ತಾ ಗಂಟಲು ಸರಿಪಡಿಸಿಕೊಳ್ಳುತ್ತಾ, ಬಾಸ್, ಆ ಹುಡುಗಿ ನಂದಿನಿ ನೀವು ವಿದೇಶಕ್ಕೆ ಹೋಗುತ್ತಿದ್ದೀರಿ ಎಂದು ಕೇಳಿ ತುಂಬ ಸಂತೋಷಪಟ್ಟರು. ವಿರಾಟ್ ಬೆರಳುಗಳು ಕೀಬೋರ್ಡ್ ಮೇಲೆ ನಿಂತವು. ಏನು? ಹೌದು ಸರ್. ಅವನು ನಿಧಾನವಾಗಿ ತಲೆ ಎತ್ತಿದನು. ಆ ದೈತ್ಯ ಮಾನವ 4 ದಿನ ಮನೆಯಲ್ಲಿ ಇರಲ್ಲ ಅಂತ ಖುಷಿಪಟ್ಟರು ಎಂದು ವಿಶಾಲ್ ಮುಗುಳ್ನಕ್ಕ. ಅವಳು ನಿಜವಾಗಿಯೂ ಹಾಗೆ ಮಾತನಾಡಿದ್ದಾರಾ ಎಂದು ಸಾಮಾನ್ಯ ಸ್ವರದಲ್ಲಿ ಕೇಳಿದನು. ಆದರೆ ಅವನ ಕಣ್ಣುಗಳು ಕ್ರಿಯಾಶೀಲವಾಗಿದ್ದವು. ವಿಶಾಲ್ ಅವನ ಹತ್ತಿರ ಇದ್ದು, ಹೌದು ಬಾಸ್, ನಾನು ಅದನ್ನು ನನ್ನ ಕಿವಿಯಾರೆ ಕೇಳಿದೆ ಎಂದನು. ವಾಸ್ತವವಾಗಿ ಈ ಸುದ್ದಿಯನ್ನು ವಿರಾಟ್ಗೆ ಹೇಳಿದರೆ ಅವನು ನನ್ನನ್ನು ಮೆಚ್ಚುತ್ತಾನೆ ಎಂದು ಆಶಿಸುತ್ತಿದ್ದ ವಿಶಾಲ್ ವಿರಾಟ್ನ ಪ್ರತಿಕ್ರಿಯೆಗಾಗಿ ಉಸಿರು ಬಿಗಿ ಹಿಡಿದು ಅವನು ನೋಡುತ್ತಿದ್ದನು. ಈ ಹುಡುಗಿ ನನ್ನ ಮನೆಯಲ್ಲೇ ಇದ್ದು ನನ್ನ ಅನುಪಸ್ಥಿತಿಯನ್ನು ಸಂತೋಷದಿಂದ ಆಚರಿಸುತ್ತಿದ್ದಾಳೆಯೇ? ಕೊಠಡಿಯೊಳಗೆ ಮೌನ ಆವರಿಸಿತು. ವಿರಾಟ್ ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಮೂಡಿತು. ಹೌದಾ? ಅವನು ಕುರ್ಚಿಗೆ ಒರಗಿಕೊಂಡನು. ನಾನು ಹೋಗ್ತಿದ್ದೀನಿ ಅಂತ ಇಷ್ಟು ಖುಷಿಯೇ? ಈಗ ನಾನು ಎಲ್ಲಿಯೂ ಹೋಗುವುದಿಲ್ಲ. ಮನಸ್ಸಿನಲ್ಲಿ ಗಂಭೀರವಾಗಿ ಯೋಚಿಸಿ
ತಟ್ಟನೆ ತಲೆ ತಿರುಗಿಸಿ ವಿಶಾಲ್ ಕಡೆ ನೋಡಿದ. ನೀನು ಇನ್ನೂ ಇಲ್ಲೇ ನಿಂತಿದ್ದೀಯ, ನೀನು ಈಗ ಹೋಗಬಹುದು ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದ. ವಿಶಾಲ್ಗೆ ಅವನಿಂದ ನಿರೀಕ್ಷಿಸದ ಪ್ರತಿಕ್ರಿಯೆ ಸಿಗದ ಕಾರಣ ಓಕೆ ಬಾಸ್ ಎಂದು ತಕ್ಷಣ ಹೊರ ನಡೆದನು. ಹುಡುಗಿ ಹೇಳಿದ್ದು ನಿಜ ಎಂದು ಮನದಲ್ಲೇ ಗೊಣಗಿಕೊಂಡು ಹೊರ ನಡೆದನು. ಅವನ ತುಟಿಗಳಲ್ಲಿ ಅಪಾಯಕಾರಿ ನಗು ಮೂಡಿತು. ಕೆಲವು ಕ್ಷಣ ಯೋಚಿಸಿದನು. ನಂತರ ನೇರವಾಗಿ ಹೇಳಿದ್ದ, ವಿಶಾಲ್ ಬನ್ನಿ ಇಲ್ಲಿ. ಎಸ್ ಬಾಸ್. ಟ್ರಿಪ್ ಕ್ಯಾನ್ಸಲ್. ಏನ್? ನಾನು ಎಲ್ಲಿಗೂ ಹೋಗಲ್ಲ. ವಿಶಾಲ್ ಮುಖ ನೋಡಬೇಕಾಗಿತ್ತು. ಆದರೆ ವಿರಾಟ್ ಮನಸ್ಸಿನಲ್ಲಿ ಒಂದೇ ವಿಚಾರ ಓಡುತ್ತಿತ್ತು. ನಾನು ಇಲ್ಲದಿದ್ದರೆ ಇಷ್ಟು ಖುಷಿ ಪಡುತ್ತಾಳ ಆ ನಂದಿನಿ? ಹಾಗಿದ್ರೆ ನಾನು ಇಲ್ಲೇ ಇರುತ್ತೇನೆ. ಅವನ ಕಣ್ಣುಗಳಲ್ಲಿ ಕುತೂಹಲದ ಕಿಡಿ ಒತ್ತಿಕೊಂಡಿತ್ತು. ಉದ್ಯಾನವನದ ತಂಪಾದ ಗಾಳಿ ಮೃದುವಾಗಿ ಬೀಸುತ್ತಿತ್ತು. ನಂದಿನಿ ಮಿಂಚುವ ಕೈ ಹಿಡಿದು ತೋಟದೊಳಗೆ ನಿಧಾನವಾಗಿ ನಡೆಯುತ್ತಿದ್ದಳು. ಮಿಂಚು ಪುಟ್ಟ ಬೆರಳುಗಳು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದವು. ಆ ಸ್ಪರ್ಶದಲ್ಲಿ ಒಂದು ವಿಚಿತ್ರ ಭದ್ರತೆಯ ಭಾವನೆ ಇತ್ತು. ಈ ಚಿಕ್ಕ ಮಗು ದಿನದಿಂದ ದಿನಕ್ಕೆ ತನ್ನ ಮೇಲೆ ಎಷ್ಟು ಅವಲಂಬಿತವಾಗುತ್ತಿದೆಯೇ ಅನ್ನುವುದು ನಂದಿನಿಗೆ ಸ್ಪಷ್ಟವಾಗುತ್ತಿತ್ತು. ಇವತ್ತು ನಾವು ಹೊಸ ಆಟ ಆಡೋಣ ಎಂದು ನಂದಿನಿ ಉತ್ಸಾಹದಿಂದ ಕೇಳಿದಳು. ಮಿಂಚು ಕಣ್ಣುಗಳು ಹೊಳೆಯಿತು. ಅವಳು ತಕ್ಷಣ ತಲೆ ಆಡಿಸಿದಳು. ಐಡನ್ ಸಿಕ್ ಗೊತ್ತಾ? ಮಿಂಚು ಗೊಂದಲದಿಂದ ಅವಳ ಮುಖ ನೋಡಿದಳು. ಅವಳಿಗೆ ಆಟದ ಹೆಸರು ಅರ್ಥವಾಗಿರಲಿಲ್ಲ. ನಂದಿನಿ ನಕ್ಕಳು. ಪರವಾಗಿಲ್ಲ, ನಾನು ನಿನಗೆ ಹೇಳಿಕೊಡುತ್ತೇನೆ. ಮಿಂಚುನ ಕೆನ್ನೆಯ ಸವರಿದಳು. ಮೊದಲು ನಾನು ಕಣ್ಣು ಮುಚ್ಚುತ್ತೇನೆ. ನೀನು ಹೋಗಿ ಅಡಗಿಕೊಳ್ಳಬೇಕು. ನಂತರ ನಾನು ಹುಡುಕುತ್ತೇನೆ. ಮಿಂಚು ಕುತೂಹಲದಿಂದ ಕೇಳುತ್ತಿದ್ದಳು. ಅವಳ ಮುಖದಲ್ಲಿ ಹಲವು ದಿನಗಳ ನಂತರ ಮಗುವಿನ ಸಹಜ ಉತ್ಸವ ಕಾಣಿಸುತ್ತಿತ್ತು. ಶಾರದಮ್ಮ ದೂರ ನಿಂತು ಇಬ್ಬರನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಸಂತೋಷ ತುಂಬಿತ್ತು. ಈ ಹುಡುಗಿ ಬಂದ ಮೇಲೆ ಮಿಂಚು ಎಷ್ಟು ಬದಲಾಗಿದ್ದಾಳೆ ಎಂದು ಮನಸ್ಸಿನಲ್ಲಿ ಯೋಚಿಸಿದರು. ಹೊತ್ತಿನ ನಂತರ ಅವರು ಬಂದು ಹೇಳಿದರು, ನಂದಿನಿ, ನಾನು ಮತ್ತು ರವಿ ಮಾರುಕಟ್ಟೆಗೆ ಹೋಗ್ತಿದ್ದೀವಿ. ಬರುವುದು ತಡವಾಗಬಹುದು. ಸರಿ ಆಂಟಿ. ಮಿಂಚುವನ್ನು ಜಾಗೃತೆಯಿಂದ ನೋಡಿಕೊ. ಅದು ನನ್ನ ಕೆಲಸ ಅಲ್ವಾ ಎಂದು ನಂದಿನಿ ನಕ್ಕಳು. ಶಾರದಮ್ಮ ನಗುತ್ತಾ ಅಲ್ಲಿಂದ ಹೊರಟರು. ತೋಟದಲ್ಲಿ ನಂದಿನಿ ಮತ್ತು ಮಿಂಚು ಮಾತ್ರ ಉಳಿದರು. ನಂದಿನಿ ತನ್ನ ದುಪ್ಪಟವನ್ನು ತೆಗೆದುಕೊಂಡು ಕಣ್ಣುಗಳಿಗೆ ಕಟ್ಟಿಕೊಂಡಳು. ರೆಡಿನಾ? ಮಿಂಚು ಖುಷಿಯಿಂದ ಕೈ ತಟ್ಟಿದಳು. 1 2 3 ನಾನು ಬರ್ತಿದ್ದೀನಿ ಮಿಂಚು ಎಂದು ಹೇಳುತ್ತಾ ನಂದಿನಿ ಕೈಗಳನ್ನು ಚಾಚಿಕೊಂಡು ಮುಂದೆ ನಡೆಯಲು ಶುರು ಮಾಡಿದಳು. ಮಿಂಚು ಮಗುವಿನಂತೆ ನಗುತ್ತಾ ಅಲ್ಲಿಂದ ಓಡುತ್ತಿದ್ದಳು. ಆ ನಗು ತೋಟದ ತುಂಬ ಪ್ರತಿಧ್ವನಿಸುತ್ತಿತ್ತು. ಅವಳ ಮುಖದಲ್ಲಿ ಕಾಣುತ್ತಿದ್ದ ಸಂತೋಷವನ್ನು ನೋಡಿ ಯಾರಿಗೂ ಅವಳು ಒಮ್ಮೆ ಮೌನದೊಳಗೆ ಮುಳುಗಿದ್ದ ಮಗು ಎಂದು ನಂಬಲು ಆಗುತ್ತಿರಲಿಲ್ಲ. ನಂದಿನಿ ಉದ್ದೇಶಪೂರ್ವಕವಾಗಿ ತಪ್ಪು ದಿಕ್ಕಿನಲ್ಲಿ ಹೋಗುತ್ತಿದ್ದಳು. ಅಯ್ಯೋ, ನನ್ನ ಮಿಂಚು ಎಲ್ಲಿದೆ ಎಂದು ನಾಟಕ ಮಾಡುತ್ತಿದ್ದಳು. ಮಿಂಚು ನಗುತ್ತಾ ಇನ್ನೊಂದು ಕಡೆಗೆ ಓಡುತ್ತಿದ್ದಳು. ಆ ಕ್ಷಣದಲ್ಲಿ ಅವಳು ನಿಜವಾದ ಮಗುವಿನಂತೆ ಕಾಣುತ್ತಿದ್ದಳು. ಒಂದೆಡೆ ವಿರಾಟ್ ಕಾರಿನಿಂದ ಇಳಿದನು. ಅವನು ವಿದೇಶ ಪ್ರಯಾಣವನ್ನು ರದ್ದುಪಡಿಸಿ ನೇರವಾಗಿ ಮನೆಗೆ ಬಂದಿದ್ದನು. ಏನೋ ಕಾರಣಕ್ಕೆ ನಂದಿನಿ ತನ್ನ ಬಗ್ಗೆ ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲೇ ಸುತ್ತುತ್ತಲೇ ಇದ್ದವು. ಆ ದೈತ್ಯ ಮಾನವ 4 ದಿನ ಮನೆಯಲ್ಲಿ ಇರಲ್ಲ. ಆ ವಾಕ್ಯ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ನಿಜವಾಗಿಯೂ ನಾನು ಅವಳಿಗೆ ಅಷ್ಟೊಂದು ಕೆಟ್ಟವನಾಗಿ ಕಾಣಿಸುತ್ತೇನಾ ಎಂದು ಮನಸ್ಸಿನೊಳಗೆ ಕೇಳಿಕೊಂಡನು. ಕಾರಿನ ಬಾಗಿಲನ್ನು ಮುಚ್ಚಿ ನಿಧಾನವಾಗಿ ಮನೆಯೊಳಗಡೆ ಕಾಲಿಟ್ಟನು. ಅಷ್ಟರಲ್ಲಿ ಅವನ ಕಿವಿಗೆ ನಗು ಕೇಳಿಸಿತು. ಮಿಂಚುವಿನ ನಗು. ವಿರಾಟ್ ನಗು ಕೇಳಿಸಿಕೊಂಡು ಮತ್ತೆ ಆಚೆ ಬಂದು ನೋಡಿದನು. ಅಲ್ಲಿ ನಂದಿನಿ ಮತ್ತು ಮಿಂಚು ಇಬ್ಬರು ಆಟವಾಡುತ್ತಿದ್ದರು. ವಿರಾಟ್ ಕ್ಷಣಕಾಲ ಅಲ್ಲೇ ನಿಂತನು. ತನ್ನ ಅಣ್ಣ ಸತ್ತ ನಂತರ ಮಿಂಚು ಹೀಗೆ ನಗುವುದನ್ನು ಅವನು ಎಷ್ಟು ಸಲ ನೋಡಿದ್ದ? ಬಹುಶಃ ಬೆರಳಿನಲ್ಲಿ ಎಣಿಸಬಹುದಾದಷ್ಟು ಬಾರಿ ಮಾತ್ರ. ಅವನ ಹೃದಯ ಏನೋ ವಿಚಿತ್ರವಾಗಿ ತಡಕಾಡಿತು. ಅವನು ತೋಟದ ಕಡೆ ನಡೆಯತೊಡಗಿದನು. ಆ ಸಮಯದಲ್ಲಿ ನಂದಿನಿ ಇನ್ನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ನಡೆಯುತ್ತಿದ್ದಳು. ಮಿಂಚು, ನಾನು ಇಟ್ಕೋತೀನಿ ಎಂದು ಹೇಳುತ್ತಾ ಕೈ ಚಾಚಿದಳು. ಅಷ್ಟರಲ್ಲಿ ಯಾರೋ ಅವಳ ಕೈಗೆ ಕೈ ತಾಕಿಸಿದರು. ಅವಳು ತಕ್ಷಣ ನಕ್ಕಳು. ಸಿಕ್ಕೇ ಬಿಟ್ಟೆ ಎಂದು ಹೇಳುತ್ತಾ ಆ ವ್ಯಕ್ತಿಯ ಕೈ ಹಿಡಿದಳು. ಮುಂದಿನ ಕ್ಷಣ ಅವಳ ಬೆರಳುಗಳಿಗೆ ಬಲವಾದ ಪುರುಷನ ಸ್ಪರ್ಶ ಅರಿವಾಯಿತು. ಅವಳ ನಗು ಮಾಯವಾಯಿತು. ಹೃದಯ ಒಮ್ಮೆಲೆ ಬಡಿಯಿತು. ನಿಧಾನವಾಗಿ ಕಣ್ಣಿನ ಮೇಲಿದ್ದ ದುಪ್ಪಟವನ್ನು ತೆಗೆದಳು. ಮುಂದೆ ನಿಂತಿದ್ದವನು ವಿರಾಟ್. ನಂದಿನಿಯ ಮುಖ ಕ್ಷಣಾರ್ಥದಲ್ಲಿ ಬದಲಾಯಿತು. ನೀವು? ವಿರಾಟ್ ಉಬ್ಬು ಎತ್ತಿದ್ದನು. ಅವನ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ಏಕೆ, ಬೇಜಾರಾಯ್ತಾ ಅಥವಾ ನಿರಾಸೆ ಆಯ್ತಾ? ನೀವು ಹೋಗಿಲ್ವಾ? ನಾನು ಹೋಗಬೇಕು ಅಂತ ಯಾರಾದರೂ ಆದೇಶ ಮಾಡಿದ್ದಾರಾ? ಶಾಂತವಾಗಿ ಕೇಳಿದನು.
ನಂದಿನಿ ಮುಜುಗರ ಮತ್ತು ಕೋಪ ಎರಡರ ನಡುವೆ ಸಿಲುಕಿಕೊಂಡಳು. ಮಿಂಚು ಮಾತ್ರ ಇಬ್ಬರನ್ನು ನೋಡಿ ಖುಷಿಯಿಂದ ನಗುತ್ತಿದ್ದಳು. ಅವಳಿಗೆ ಇದು ಆಟದ ಭಾಗದಂತೆ ಕಾಣುತ್ತಿತ್ತು. ವಿರಾಟ್ ನಂದಿನಿಯತ್ತ ಒಂದು ಹೆಜ್ಜೆ ಮುಂದಿಟ್ಟನು. ಅವನು ಕಣ್ಣು ಕಿರಿದಾಗಿಸಿ ಅವಳನ್ನೇ ನೋಡುತ್ತಾ, ನಾನು ರಾಕ್ಷಸ ಅಂತ ಹೇಳ್ತಿದ್ಯಂತೆ. ನಂದಿನಿಯ ಕಣ್ಣುಗಳು ಅಗಲಿದ್ದವು. ನಾನು ಬೈದಿದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ನೆನಪಿಸಿಕೊಂಡವಳೆ. ತಕ್ಷಣ ನೆನಪಾದನು ಇವನ ಪಿಎ ವಿಶಾಲ್. ತಕ್ಷಣ ಮನಸ್ಸಿನಲ್ಲೇ ಬೈದುಕೊಂಡಳು. ಆಫೀಸ್ಗೆ ಹೋಗಿ ಹೇಳಿದ್ದಾನೆ ಎಂದು ಅವಳಿಗೆ ತಕ್ಷಣ ಅರ್ಥವಾಯಿತು. ವಿರಾಟ್ ಅವಳ ಮುಖ ನೋಡುತ್ತಾ ನಿಂತಿದ್ದನು. ಅವನ ಕಣ್ಣುಗಳಲ್ಲಿ ಕೋಪಕ್ಕಿಂತ ಹೆಚ್ಚು ಕುತೂಹಲ ಇತ್ತು. ಹೇಳಿ ಮೇಡಮ್, ನಾನು ರಾಕ್ಷಸನ? ಅವನು ನಿಧಾನವಾಗಿ ಕೇಳಿದನು. ನಿಜವಾಗಿಯೂ ನಾನು ಅಷ್ಟೊಂದು ಕೆಟ್ಟವನಾಗಿ ಅಥವಾ ಕೆಟ್ಟದಾಗಿ ಕಾಣಿಸ್ತೀನಾ? ನಂದಿನಿ ಕೆಲವು ಕ್ಷಣ ಅವನ ಕಣ್ಣುಗಳನ್ನು ನೋಡಿದಳು. ನಂತರ ಅವಳ ದೃಷ್ಟಿ ತನ್ನ ಕೈಗಳ ಮೇಲೆ ಬಿದ್ದ ಹಳೆಯ ಕೆಂಪು ಗುರುತುಗಳ ಮೇಲೆ ಬಿತ್ತು. ಅವಳು ನಿಧಾನವಾಗಿ ಹೇಳಿದಳು, ನೀವು ನನ್ನ ಕೈಗಳನ್ನು ಹಿಡಿದ ರೀತಿ ನೆನಪಿದೆಯಾ? ವಿರಾಟ್ ಮುಖ ಗಂಭೀರವಾಯಿತು. ಆಗ ನಿಮಗೆ ನನ್ನ ನೋವು ಕಾಣಿಸಲಿಲ್ಲ, ನನ್ನ ಭಯ ಕಾಣಿಸಲಿಲ್ಲ, ನನ್ನ ಭಾವನೆಗಳು ಕೂಡ ಕಾಣಿಸಲಿಲ್ಲ. ಅವಳ ಧ್ವನಿ ಮೃದುವಾಗಿತ್ತು, ಆದರೆ ಪ್ರತಿಯೊಂದು ಪದವು ವಿರಾಟ್ ಮನಸ್ಸಿಗೆ ತಟ್ಟಿತು. ಅದಕ್ಕೆ ಅವಳು ನಿಧಾನವಾಗಿ ಹೇಳಿದಳು, ನನಗೆ ನೀವು ರಾಕ್ಷಸನಂತೆ ಅನಿಸಿತು. ವಿರಾಟ್ ಮೌನವಾದನು. ಮೊದಲ ಬಾರಿಗೆ ಯಾರೋ ಅವನ ಮುಖಕ್ಕೆ ಸತ್ಯ ಹೇಳಿದರು. ಅವನಿಗೆ ತನ್ನ ತಪ್ಪಿನ ಭಾರ ಸ್ವಲ್ಪ ಅನುಭವವಾಯಿತು. ನಂದಿನಿಯ ಮಾತುಗಳನ್ನು ಕೇಳಿ ಅವನು ಅರ್ಥ ಮಾಡಿಕೊಂಡಿದ್ದು ಇದೇ ಮೊದಲು. ಬಹುಶಃ ಅವನೊಳಗಿನ ರಾಕ್ಷಸ ನಿಧಾನವಾಗಿ ಕರಗುತ್ತಿದ್ದ. ನಂದಿನಿ ತಕ್ಷಣ ಮಿಂಚುಳನ್ನು ಎತ್ತಿಕೊಂಡು ಅವಳ ಕೋಣೆಗೆ ನಡೆದಳು. ವಿರಾಟ್ ಸೋಫಾದ ಮೇಲೆ ಕುಳಿತನು. ಸ್ವಲ್ಪ ಸಮಯದ ನಂತರ ಶಾರದಮ್ಮ ತನ್ನ 2 ಕೈಗಳಲ್ಲಿ ತರಕಾರಿ ಚೀಲಗಳೊಂದಿಗೆ ಒಳಗೆ ಬಂದು ಅವರನ್ನು ನೋಡಿದನು. ಚೀಲಗಳು ಭಾರವಾಗಿದ್ದವು, ಆದರೆ ಅವರ ಮುಖದಲ್ಲಿ ಶಾಂತತೆ ಇತ್ತು. ವಿರಾಟ್ಗೆ ಮತ್ತೆ ಆಫೀಸ್ಗೆ ಹೋಗುವ ಮನಸ್ಥಿತಿ ಇರಲಿಲ್ಲ. ತನ್ನ ಕೋಣೆಗೆ ಹೋದನು. ನಂದಿನಿ ರಾತ್ರಿ 7 ಗಂಟೆಗೆ ಮಿಂಚುಳ ಕೋಣೆಯಿಂದ ಹೊರಬಂದಳು. ವಿರಾಟ್ ಹಾಲ್ನಲ್ಲಿ ಕುಳಿತಿದ್ದ. ಅವನು ಮ್ಯಾಗಝಿನ್ ಓದುತ್ತಿರುವಂತೆ ನಟಿಸುತ್ತಿದ್ದನು, ಆದರೆ ಅವನ ಕಣ್ಣುಗಳು ಇನ್ನೂ ಮ್ಯಾಗಝಿನ್ ಮೇಲಿನಿಂದ ನಂದಿನಿಯನ್ನೇ ನೋಡುತ್ತಿದ್ದವು. ನಂದಿನಿ ಒಮ್ಮೆಯೂ ಅವನತ್ತ ನೋಡಲಿಲ್ಲ. ಅವನ ಉಪಸ್ಥಿತಿ ಅವಳಿಗೆ ನಿಜವಾಗಿಯೂ ಮುಖ್ಯವಾಗಿರಲಿಲ್ಲ ಮತ್ತು ಅವಳು ಅಡುಗೆ ಮನೆಗೆ ತುಂಬ ಸಾಮಾನ್ಯವಾಗಿ ನಡೆದಳು. ಅವಳು ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾನೆ. ಅವನು ತನ್ನಷ್ಟಕ್ಕೆ ತಾನು ಯೋಚಿಸತೊಡಗಿದನು. ಮ್ಯಾಗಝಿನ್ ಓದುವ ಕಡೆ ಗಮನ ಕೊಟ್ಟನು. ಓದುವುದಲ್ಲಿ ನಿರಂತರನಾದಾಗ ಸ್ವಲ್ಪ ಸಮಯದ ನಂತರ ಡೋರ್ ಬೆಲ್ ಬಾರಿಸಿತು ಮತ್ತು ಶಾರದಮ್ಮ ಹೋಗಿ ಬಾಗಿಲು ತೆರೆದರು. ತನ್ನ ಮುಂದೆ ಇರುವ ವ್ಯಕ್ತಿಯನ್ನು ನೋಡಿದಾಗ ಅವರ ಮುಖವು ಕಳೆಗುಂದಿತ್ತು. ರಾಶಿ ಎತ್ತರ, ಸ್ಲಿಮ್, ಹೈ ಹೀಲ್ಸ್ನಲ್ಲಿ ಆಧುನಿಕಳಾಗಿದ್ದಳು. ನೀವು ಮತ್ತೆ ಏಕೆ ಬಂದಿದ್ದೀರಿ ಎಂದು ಶಾರದಮ್ಮ ನೇರವಾಗಿ ಕೇಳಿದರು. ವ್ಯಂಗ್ಯವಾಗಿ ನಗುತ್ತಾ, ನಾನು ಏಕೆ ಬಂದೆ ಎಂದು ನಿಮಗೆ ಗೊತ್ತಿಲ್ವಾ ಶಾರದಮ್ಮ ಎಂದು ಕೇಳಿದಳು. ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.